ಇದೀಗ ಎಲ್ಲ ಬಾಕಿ ಉಳಿದ ಸೇವಾಕರ್ತರುಗಳು ವಿಶೇಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮ ಶಕ್ತಿ ಮೀರಿ ಉದಾರ ಹಸ್ತದಿಂದ ದೇಣಿಗೆಯನ್ನು ನೀಡಿದ ಅನೇಕ ಜನ ದಾನಿಗಳಿಗೆ ಶ್ರೀಪಾದಂಗಳವರಿಂದ ಅನುಗ್ರಹವನ್ನು ಮಾಡಿಸುವಂತಹ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಆ ಕಾರ್ಯವನ್ನು ಪಾಂಡುರಂಗಿ ಆಚಾರ್ಯರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂಡು ಶವಂತಿ ಮಠವರ ಬಗ್ಗೆ ಹೇಳುವಾಗ ಬಹಳ ಅನೇಕ ವಿಚಾರಗಳನ್ನು ತಿಳಿಸಿದರು. ಜಿಲ್ಲಾ ಸಂಸ್ಕೃತ ಸಮ್ಮೇಳನ ಅಂತ ಮಾಡಬೇಕಾಗಿತ್ತು. ಅವರ ಸಭಾಭವನವನ್ನ ಹಳೆ ಊರಿನಲ್ಲಿ ನಾವು ಕೇಳಿದ್ದೀವಿ. ಕೇಳಿದಾಗ ಒಂದು ಮಾತು ಹೇಳಿದರು, ನಿಮ್ಮವರೇ ಆಗಿರ್ತಕ್ಕಂತಹ ಶಂಭುಲಿಂಗ ಚಂಪು ಮೇಲೆ PhD ಮಾಡಿರ್ತಕ್ಕಂತಹ ಪಂಡಿತಾಚಾರ್ಯ ಗಲಗಲಿಯವರನ್ನೇ ಕರೆಸ್ರಿ, ಬೇರೆ ಯಾರ್ಯಾರು ಕರೆಸಬೇಡ್ರಿ ಅಂತ. ಅಷ್ಟೊಂದು ಮಾಧ್ವ ಸಮಾಜದ ಮೇಲೆ ವಿಶೇಷವಾಗಿರ್ತಕ್ಕಂತಹ ಒಂದು ಶ್ರದ್ಧೆ ಇರತಕ್ಕಂತಹ ಶಾಸಕರು ನಮ್ಮ ಪಂಡಿತಾಚಾರ್ಯ ಗಲಗಲಿಯವರು ಒಂದು ಮಾತನ್ನ ಹೇಳಿದರು. ಅವರಿಗೆ ಹೇಳ್ಬಿಡ್ತೀನಿ. ಅವರು ಮೋದಿಯವರನ್ನ ಆದರ್ಶ ಇಟ್ಕೊಂಡಿರ್ತಕ್ಕಂಥವರು ಒಂದು ಮಾತನ್ನು ಹೇಳಿದರು. ಗಲಗಲಿ ಪಂಡರಿನಾಥ್ ಆಚಾರ್ಯರು ಅವರು ಚರಂತಿ ಮಠ ಅಂತಿದೆ, ಚರತಿ ಚರಂತಿ ಅಂತ. ಕೆಲವರಲ್ಲಿ ಚರಭಕ್ಷಣೆ, ಇದು ಚರಗತಿ ಇದು ಅಂತ ಹೇಳಿ ಯಾವಾಗಲೂ ಗಮನಶೀಲನಾಗಿರ್ತಕ್ಕಂತಹ ವ್ಯಕ್ತಿ ಅಂದ್ರೆ ಅದು ವೀರಣ್ಣ ಚರಂತಿ ಮಠ ಅಂತ. ಸುಮ್ಮನೆ ಕೊಡೋದಿಲ್ಲ ಈ ವ್ಯಕ್ತಿ ಅಂತ ಆ ಪಂಡರಿನಾಥಾಚಾರ್ಯ ಗಲಗಲಿಯವರು ಹೇಳಿದ್ರು. ಅದನ್ನು ಸ್ಮರಿಸಿಕೊಳ್ತಾ ಇನ್ನು ಮುಂದೆ ವಿಶೇಷ ಸೇವೆ ಸಹಕಾರವನ್ನು ನೀಡಿರ್ತಕ್ಕಂತಹ ದಾನಿಗಳ ಹೆಸರನ್ನು ನಾನು ಹೇಳ್ತಾ ಹೋಗ್ತೇನೆ. ಆದಷ್ಟು ಬೇಗನೆ ಬರಬೇಕು. ವಿಶೇಷವಾಗಿ ನಮ್ಮೂರಿನವರೇ ಆಗಿರ್ತಕ್ಕಂತಹ ಹಿರಿಯ ವಿದ್ವಾಂಸರು ಈ ಒಂದು ಸ್ವಾಗತ ಸಮಿತಿ ನಿಧಿ ಸಂಗ್ರಹಕ್ಕೆ ಹೊರಟಾಗ ನಮ್ಮದು ಒಂದು ಸಣ್ಣದಾದ ಸೇವೆ ಅಂತ ಎಲ್ಲ ಭಕ್ತರು ಕೊಟ್ಟಿದ್ದಾರೆ. ನಮ್ಮೂರಿನ ಹಿರಿಯ ವಿದ್ವಾಂಸರು ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆ, ವಿಜಯೇಂದ್ರಾಚಾರ್ಯ ನಾಗಸಂಪಿಗೆ, ಬಿಂದು ಮಾಧವಾಚಾರ್ಯ ನಾಗಸಂಪಿಗೆ, ರಘುತ್ತಮಾಚಾರ್ಯ ನಾಗಸಂಪಿಗೆ. ಅವರ ಬಗ್ಗೆ ನಾನು ಹೇಳೋದಿಲ್ಲ, ನಿಮಗೆಲ್ಲ ಗೊತ್ತು. ಅವರು ಬರ್ತಾರೆ, ನೀವೇನು ಮಾಡಬೇಕು ಮಾಡಬೇಡಿ. ನನ್ನ ಮಾತು ಸಣ್ಣದಾಗ್ತದೆ. ಅವರ ಹೆಸರಿನಲ್ಲೇ ಸಂಪಿಗೆ ಇದೆ, ಹಾಗಾಗಿ ಪರಿಮಳ ನೀವು ಅದನ್ನು ಅನುಭವಿಸಿದವರೇ ಇದ್ದೀರಿ. ಹಾಗಾಗಿ ಧರ್ಮಕ್ಕಾಗಿ ತಮ್ಮನ್ನ ತಾವು ಸಮಾಜಕ್ಕೆ ಒಪ್ಪಿಸಿಕೊಂಡಿರ್ತಕ್ಕಂಥದ್ದು. ವೈಶಂಪಾಯನಾಚಾರ್ಯ ಮೊದಲು ಥ್ಯಾಂಕ್ಸ್ ಹೇಳೋಣ. ಇಂತಹ 4 ಮಕ್ಕಳನ್ನು ಕೂಡ ವಿಶೇಷವಾಗಿ ಸಮಾಜಕ್ಕೆ ಕೊಟ್ಟಿದ್ದಾರೆ. ಸಮಾಜದಿಂದ ಅನೇಕ ಧರ್ಮ ಕಾರ್ಯಗಳು, ಧರ್ಮದ ಅಭಿವೃದ್ಧಿ, ಧರ್ಮದ ಜಾಗೃತಿಯನ್ನ ಮಾಡ್ತಾ ಎಲ್ಲ ಅನೇಕ ವಿದ್ವಾಂಸರನ್ನು ಸಿದ್ಧಪಡಿಸಿರ್ತಕ್ಕಂತಹ ವಿದ್ವಾಂಸರು ನಮ್ಮ ಊರಿನಲ್ಲಿದ್ದಾರೆ. ಇದು ನಮ್ಮ ಹೆಮ್ಮೆಯ ವಿಷಯ ಅಂತ ಹೇಳ್ತೇನೆ. ವಿಜಯೇಂದ್ರಾಚಾರ್ಯರು ರಾಯರ ಸೇವೆಯನ್ನ ಮಾಡ್ತಾ ಮತ್ತು ಎಲ್ಲ ಕಾರ್ಯಗಳಿಗೆ ಯಾವುದೇ ಸಂಘ ಸಂಸ್ಥೆಗಳಿದ್ದರೆ ಅಲ್ಲಿ ವಿಜಯೇಂದ್ರಾಚಾರ್ಯರ ಒಂದು ಸೇವೆ ಇರುತ್ತದೆ. ಅಂತಹ ವಿಜಯೇಂದ್ರಾಚಾರ್ಯ ನಾಗಸಂಪಿಗೆಯವರು ಕೂಡ ಹೇಳ್ತೇನೆ. ಮತ್ತು ರಘುತ್ತಮಾಚಾರ್ಯ ನಾಗಸಂಪಿಗೆಯವರ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದೇ ಮಾತು ಹೇಳಬೇಕು. ಈ ಸ್ವಾಗತ ಸಮಿತಿ ಮತ್ತು ಇವೆಲ್ಲ ಕಾರ್ಯಗಳು ನಡೆಯಬೇಕಾಗಿದ್ರೆ ಅವರ ಶ್ರಮ ಬಹಳ ಇದೆ. ಒಂದು ಸಣ್ಣ ಒಂದು ಪದಾರ್ಥ ತಂದು ದೊಡ್ಡ ಕಾರ್ಯಗಳನ್ನ, ದೊಡ್ಡದಾದ ಫೋಟೋಗಳು, ದೊಡ್ಡ ಇವೆಲ್ಲ ಮಾಡಬೇಕಾಗಿದ್ರೆ ಸಣ್ಣದಿಂದ ಹಿಡ್ಕೊಂಡು ದೊಡ್ಡ ಕಾರ್ಯಗಳು ಸ್ವಾಗತ ಸಮಿತಿ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಮಾರ್ಗದರ್ಶನ ಪಂಡಿತ ರಘುತ್ತಮಾಚಾರ್ಯ ನಾಗಸಂಪಿಗೆ ಹಾಗೂ ಬಿಂದು ಮಾಧವಾಚಾರ್ಯ ನಾಗಸಂಪಿಗೆ ವಿಶೇಷವಾಗಿ ಸ್ವಾಗತ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಮಾರ್ಗದರ್ಶನವನ್ನ ಮಾಡ್ತಾ ಈ ಒಂದು ಅದ್ಭುತವಾದ ಯಶಸ್ವಿಯಾದ ಕಾರ್ಯ ನಡೆಯಲಿಕ್ಕೆ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ, ಇನ್ನು ಶ್ರೀನಿವಾಸಾಚಾರ್ಯ ಹಿರೇಬಾಳ್, ಪ್ರಮೋದ್ ಕುಲಕರ್ಣಿ ಜಮಖಂಡಿ, ರಾಜಗೋಪಾಲ್ ಅಚಣಿ, SU ಕುಲಕರ್ಣಿ ಕುಳಗೇರಿ, ಪದ್ಮನಾಭ್ ಪಂಢರಿ, ನಾ ಹೆಸರು ಹೇಳ್ತಾ ಹೋಗ್ತೇನೆ ಬರಬೇಕು. ಪವನ್ ಹೆರ್ಕಲ್, ಆನಂದ್ ಕಲ್ಮಡಿ, ಶ್ಯಾಮರಾವ್ ದೇಶಪಾಂಡೆ ಬರಬೇಕು. ಕೇಸ್ನೂರ್ ಶ್ಯಾಮರಾವ್ ದೇಶಪಾಂಡೆ,
ಈ ಒಂದು ಸ್ವಾಮಿರಾವ್ ದೇಶಪಾಂಡೆ ಬರಬೇಕು. ಇನ್ನು ಶಶಿಕಾಂತ್ ದೇಶಪಾಂಡೆ ಭಾವಿ ಅಂತ, ಅವರು ಕರೆಯೋದೇ ಭಾವಿ ಅಂತ ಕರಿತೇವೆ. ಶಶಿಕಾಂತ್ ದೇಶಪಾಂಡೆ ದಂಪತಿಗಳು ಬರಬೇಕು. ಶಶಿಕಾಂತ್ ದೇಶಪಾಂಡೆ ದಂಪತಿಗಳು ಬಂದಿದ್ದಾರೆ. ಇವ್ರ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೇನೆ. ಸ್ವಾಮಿಗಳು ನಮ್ಮ ಗುರುಕುಲದ 3 ಎಕರೆ 10 ಗುಂಟೆ ಕಡಿಮೆ 3 ಎಕರೆ ಭೂಮಿ ಸತ್ಯಜ್ಞಾನ ಗುರುಕುಲದ್ದು. ಅದಕ್ಕೆ ಕಾಂಪೌಂಡ್ ಹಾಕಬೇಕು ಅಂತ ವಿಚಾರವನ್ನ ಮಾಡಿದಾಗ ಸ್ವಾಮಿಗಳವರು ನೋಡಿದ್ದು ಶಶಿಕಾಂತ್ ದೇಶಪಾಂಡೆಯನ್ನು ಆರಿಸಿಕೊಂಡ್ರು. ಶಶಿಕಾಂತ್ ದೇಶಪಾಂಡೆ ಅವರೇ, ಅವರು ಶಶಿ ಅಂತ ಕರೀತಾರೆ ಗುರುಗಳವರನ್ನು. ಯಾಕಂದ್ರೆ ಯಾವಾಗಲೂ ತಂಪು ಮಾಡತಕ್ಕಂಥವ್ರು, ಆದ್ರೆ ಅವರ ವೃತ್ತಿ ಮಾತ್ರ ಬಹಳ ಹೀಟು. ಅಂತಹ ಶಶಿಕಾಂತ್ ದೇಶಪಾಂಡೆ ಅವರು ಹೇಳಿದರು, ಇದಕ್ಕೆ ನೋಡಪ್ಪ ಕಂಪೌಂಡ್ ಆಗಬೇಕು ಅಂತ. ಆಯ್ತು ಸ್ವಾಮಿ, ನೀವು ಬಾಗಲಕೋಟೆಗೆ ಬರೋ ಅಷ್ಟರಲ್ಲೇ ನೀವು ಸಿದ್ಧಪಡಿಸಿ ಬಿಡ್ತೇನೆ ಅಂತ ಹೇಳಿ ಆ 3 ಎಕರೆ ಭೂಮಿಗೆ ಸಂಪೂರ್ಣವಾದ ಕಾಂಪೌಂಡ್ ರೆಡಿ ಮಾಡಿದ ಒಂದು ತರಹದ ಸೇವಕ, ಶ್ರೀಮಠದ ಸೇವಕ ನಮ್ಮ ಶಶಿಕಾಂತ್ ದೇಶಪಾಂಡೆ ದಂಪತಿಗಳು ಬರಬೇಕು, ಅವ್ರ ಮಗಳು ಬರಬೇಕು. ವಿಶೇಷ ಕೇವಲ ಹಗಲು ಇರಳು 10 ತಾಸುಗಳು ಕೆಲಸ ನಡೀತಿರ್ತದೆ. ತಮ್ಮ ವೃತ್ತಿ ಜೀವನ ಅಲ್ಲೆಲ್ಲ ಇನ್ಕಮ್ ಟ್ಯಾಕ್ಸ್ ಇರಬಹುದು. ಅವರು ಸೆಂಟ್ರಲ್ ಗವರ್ಮೆಂಟ್ ಅಪ್ರೂವ್ಡ್ ಅಡಿಟರ್ ಅಂಡ್ ಅಡ್ವೊಕೇಟ್. ಹಾಗಾಗಿ ಆ ವೃತ್ತಿ ಜೀವನವನ್ನು ಕೂಡ ನಡೆಸ್ತಾ ಹೆಚ್ಚಿನ ಭಾಗ ತಮ್ಮ ಜೂನಿಯರಿಗೆ ಕೊಟ್ಟು ತಾವು ಮುಂದದ ಕೆಲಸದಲ್ಲಿ ಇರಬೇಕು. ಅಷ್ಟೊಂದು ಶ್ರದ್ಧೆಯಿಂದ ಶ್ರೀಮಠದ ಸೇವೆಯನ್ನು ಮಾಡಿರ್ತಕ್ಕಂಥವರು ಶಶಿಕಾಂತ್ ದೇಶಪಾಂಡೆಯವರು, ಅವರ ಮನೆಯವರು ಎಲ್ಲರೂ ಕೂಡ ವಿಶೇಷವಾಗಿ ಸಹಕಾರವನ್ನ ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನ ನಾನು ತಿಳಿಸ್ತೇನೆ. ನಾನು ಆಡುವ ಮಾತುಗಳು ತುಂಬಾ ಕಡಿಮೆ, ಅವರು ಮಾಡಿದ ಕೆಲಸ ಬಹಳ ಬೃಹತ್ ಆಗಿರತಕ್ಕಂಥದ್ದು ಅಂತ ಹೇಳ್ತಾ, ಹಾಗೆಯೇ ಅದೇ ಸತ್ಯಜ್ಞಾನ ಗುರುಕುಲದ ಸ್ವಚ್ಛತೆ ಆಗಬೇಕಾಗಿತ್ತು. ಅಲ್ಲಿ 200 ಟಿಪ್ಪರ್ ಮಣ್ಣುಗಳನ್ನು ತಂದು ಹಾಕಿದ್ದಾರೆ. ಯಾಕಂದ್ರೆ ಅಲ್ಲಿ ನೋಡ್ಲಿಕ್ಕಾಗಿಲ್ಲ, ಇತ್ತ ಕಡೆಗೆ ಮಠದ ಕಾರ್ಯಭಾರದಲ್ಲಿ ಅದನ್ನು ನೋಡ್ಲಿಕ್ಕಾಗಿಲ್ಲ. ಆದರೆ ಅಲ್ಲಿ 200 ಟಿಪ್ಪರ್ ಅಷ್ಟು ಮಣ್ಣು ಇದೆ. ಏನ್ ಮಾಡಬೇಕು, ತೆಗಿಬೇಕು ಅಂದ್ರೆ ಲಕ್ಷಾಂತರ ಖರ್ಚು. ಮೊದಲೇ ಕಟ್ಟಡ ಏರಿಸ್ತಾ ಇದ್ದೇವೆ, ಕೈ ಖಾಲಿ ಆಗಿದೆ, ಅದನ್ನು ತಿಳಿಸಬೇಕು. ಗುರುಗಳು ಬರ್ತಾ ಇದ್ದಾರೆ. ಆಗ ನೆನಪಾದದ್ದು, ಇಬ್ಬರು ಜಯ ವಿಜಯರು ಇದ್ದಂತೆ ನಮ್ಮ ಮಠಕ್ಕೆ ಇದ್ದಾರೆ ಜಯ ವಿಜಯರು. ಅವ್ರು ಯಾರು ಅಂದ್ರೆ ಒಂದು ರಾಘವೇಂದ್ರ ಮುಜುಮ್ದಾರ್, ಇನ್ನೊಂದು ಬದ್ರಿನಾಥ್ ಮುಜುಮ್ದಾರ್ ಅಂತ. ಅವರ ಸಂಪರ್ಕ ಮಾಡಿದರೆ, ಮತ್ತು ಅದೇ ರೀತಿಯಾಗಿ ನಮ್ಮ GR ದೇಶಪಾಂಡೆ ಇವ್ರು ಹೇಳಿದರೆ ತಕ್ಷಣದಲ್ಲಿ 120 ಟ್ರ್ಯಾಕ್ಟರ್ ಮಣ್ಣನ್ನು ಹೊರಗೆ ಹಾಕಿದ್ರು. ಇದ್ದ ಕಸವನ್ನ 30 ಟಿಪ್ಪರ್ ಹೊರಗೆ ಹಾಕಿ ಗುರುಗಳು ನಿನ್ನೆ ಹೋದಾಗ ಪೂರ್ಣ ಸ್ವಚ್ಛವಾದಂತಹ ಒಳ್ಳೆ ಮೈದಾನ ಕಂಡಂತೆ, ಕ್ರಿಕೆಟ್ ಮೈದಾನ ಕಂಡಂತೆ ಅಷ್ಟೊಂದು ಶುದ್ಧವಾಗಿ ಮಾಡಿರ್ತಕ್ಕಂತಹ ನಮ್ಮ ಶ್ರೀಮಠದ ಭಕ್ತರು, ಹನುಮಸಾಗರದ ವೆಂಕಪ್ಪನ ಭಕ್ತರು, ಅಲ್ಲಿ ಮಹಾಸಮರಾಧನೆಗೆ ಶ್ರಮ ಪಟ್ಟದ್ದಕ್ಕೆ ಇನ್ನೊಂದು ಸಣ್ಣ ಸೇವೆ ಸಿಕ್ಕಿದೆ ನಮಗೆ ಅಂತ ನನ್ನ ಮುಂದೆ ಹೇಳ್ತಿರ್ತಾರೆ. ಅಂತಹ ಇಬ್ಬರು ಜಯ ವಿಜಯರು ಬರಬೇಕು ಅಂತ ಅವರಲ್ಲಿ ನಾನು ಕೇಳ್ಕೊಳ್ತೇನೆ. ರಾಘವೇಂದ್ರ ಮುಜುಮ್ದಾರ್ ಅವರು, ಬದ್ರಿನಾಥ್ ಮುಜುಮ್ದಾರ್. ನಂತರದಲ್ಲಿ ಅದೇ ಸತ್ಯಜ್ಞಾನ ಗುರುಕುಲಕ್ಕೆ ನಮಗೆ ನೀರಿನ ಅವಶ್ಯಕತೆ ಬಂದಾಗ ನಾವು ಮೊರೆ ಹೋಗುವುದು ನಮ್ಮ ವಿಶೇಷ ವರುಣನ ಒಂದು ಅನುಗ್ರಹ ಇರತಕ್ಕಂತಹ ನಮ್ಮ ರಾಘು ಪುರೋಹಿತ್ ಅವರು, ರಾಘವೇಂದ್ರ ಪುರೋಹಿತ್ ಅವರು ಒಂದೇ ಮಾತು ಗುರುಗಳು ಹೇಳಿದ್ರು, ಅಲ್ಲಿ ಬೋರ್ ಹಾಕಿಸು ಅಂತ ಅಂದ ಕೂಡಲೇ ಬೋರ್ ಹಾಕ್ಸೇ ಬಿಟ್ರು. ಅದು ಕೊರೋನಾ ಟೈಮ್ ನಲ್ಲಿ ಹಾಕ್ಸಿದ್ದು, ಇನ್ನೂ ನೀರು ಬರ್ತಾನೆ ಇದೆ, ನಿಂತೇ ಇಲ್ಲ. ಇದು ಸ್ವಾಮಿಗಳವರ ಸಂಕಲ್ಪ. ಗಂಗೆಯನ್ನು ಪ್ರತ್ಯಕ್ಷೀಕರಿಸಿಕೊಂಡ ಪೀಠ. ಅಂತಹ ಅಲ್ಲಿ ವಿಶೇಷವಾಗಿ ಬೋರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂತಹ ರಾಘವೇಂದ್ರ ಪುರೋಹಿತ್ ಸರ್ ಕೂಡ ಬರಬೇಕು. ಅದೇ ರೀತಿಯಾಗಿ GR ದೇಶಪಾಂಡೆಯವರು ಕೂಡ ನಮ್ಮ ಶ್ರೀಮಠದ ಕಟ್ಟಡ ನಡೆದಾಗ ಎಲ್ಲ ತರಹದ JCBಗಳನ್ನ, ಟ್ರ್ಯಾಕ್ಟರ್ಗಳನ್ನ ಕಳಿಸಿ ಎಲ್ಲ ತರಹದ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥವರು. ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಈ ಎಲ್ಲ ವಿಶೇಷ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ದಾನಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನ ಶ್ರೀಮಠದ ಪರವಾಗಿ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಮುಂದೆ ವಿಜಯ್ ಕುಮಾರ್ ಮುಳುಗುನ್ ಅವರು ಬರಬೇಕು. ವಿಜಯ್ ಕುಮಾರ್ ಮುಳುಗುನ್, ಡಾಕ್ಟರ್ ಪವನ್ ಕುಲಕರ್ಣಿ ಹೊಸೂರ್. ಡಾಕ್ಟರ್ ಪವನ್ ಕುಲಕರ್ಣಿ ಸಮಾಜದ ಸೇವೆಯಲ್ಲಿ ಯಾವಾಗಲೂ ಕೂಡ ಮುಂದೆ ಇರುವ ಮುಂಚೂಣಿಯಲ್ಲಿರ್ತಕ್ಕಂತಹ ವ್ಯಕ್ತಿ, ಶ್ರೀಮಠದ ಭಕ್ತ. ಅವರ ತಂದೆಯವರು ಕೂಡ ನಮ್ಮ ಸತ್ಯಬೋಧ ಸೇವಾ ಸಮಿತಿಯಲ್ಲಿ ವಿಶೇಷವಾದ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು ಡಾಕ್ಟರ್ ಪವನ್ ಕುಲಕರ್ಣಿ ಹೊಸೂರ್.
ಪ್ರಮೋದ್ ಕಟಗೇರಿ ಬರಬೇಕು. ಶ್ರೀರಾಮನ ಸೇವೆಯನ್ನ ಮಾಡಿರ್ತಕ್ಕಂತಹ, ಪೂಜಾ ಸೇವೆಯನ್ನ ಹಮ್ಮಿಕೊಂಡಿರ್ತಕ್ಕಂತಹ ಪ್ರಮೋದ್ ಕಟಗೇರಿ ಅವರು ಬರಬೇಕು. ಎಸ್ ಆರ್ ಕುಲಕರ್ಣಿ, ರಾಘವೇಂದ್ರ ದೇಸಾಯಿ ಬೋಡನಾಯಕನ ಹಳ್ಳಿ ಬರಬೇಕು. ರಾಘವೇಂದ್ರ ದೇಸಾಯಿ, ವೆಂಕಣ್ಣಾಚಾರ್ಯ ಜೋಶಿ, ಪ್ರಸನ್ನ ಜಹಗೀರ್ದಾರ್, ಶ್ರೀಕಾಂತ್ ಅಶೋಕ್ ಕುಲಕರ್ಣಿ, ಡಾಕ್ಟರ್ ಜಿವಿ ಹುಯಿಲ್ಗೋಡ್, ರಾಘವೇಂದ್ರ ಹಾನ್ಗಲ್, ಶ್ರೀನಿಧಿ ಶ್ರೀಹರ್ಷ ಅಧ್ಯಾಪಕ್, ರಾಜೇಶ್ ನಾಗಸಂಪಿಗೆ, ಮನಗೂಳಿ ಪರಿವಾರ, ಸರೋಜಿನಿ ಮಿರ್ಜಿ. ಒಬ್ಬೊಬ್ಬರ ಬಗ್ಗೆಯೂ ತುಂಬಾ ಹೇಳಬೇಕು, ಸಮಯ ಇಲ್ಲದ ಕಾರಣ ನಾನು ಹೇಳಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಎಚ್ ವಿ ಸುರೇಶ್ ರಾವ್, ಜಯ ವಿಜಯ್ ಕುಲಕರ್ಣಿ. ನಾ ಹೆಸರು ಹೇಳ್ತಾ ಹೋಗ್ತಿರ್ತೇನೆ, ಬೇಗ ಬಂದ್ಬಿಡಿ. ಎಚ್ ವಿ ಸುರೇಶ್ ರಾವ್, ಜಯ ವಿಜಯ್ ಕುಲಕರ್ಣಿ, ಎಸ್ ಆರ್ ಜೋಶಿ, ರಾಜೀವ್ ಜೋರಾಪುರ್, ಎಸ್ ಕೆ ಸಂಗಮ್, ಮೋಹನ್ ದೇಶಪಾಂಡೆ, ರಾಘವೇಂದ್ರ ಜೋಶಿ, ಆನಂದ್ ಕುಲಕರ್ಣಿ, ಪ್ರಶಾಂತ್ ಜೋಶಿ, ವಾದಿರಾಜ್ ಕುಲಕರ್ಣಿ, ಆನಂದ್ ಕಂಚಿ, ಪ್ರಸನ್ನ ಮಿರ್ಜಿ, ಕೃಷ್ಣಾಜಿ ಕುಲಕರ್ಣಿ, ಪಿ ಬಿ ಕುಲಕರ್ಣಿ, ವೈಆರ್ ಜೋಶಿ, ಅನಿಲ್ ಕುಲಕರ್ಣಿ, ತುಳಸಿಗೇರಿ, ಮನು ಪ್ರಭಾಕರ್ ಕುಲಕರ್ಣಿ, ವಿಜಯೇಂದ್ರಾಚಾರ್ ಕಂಚಿ, ಹನುಮಂತರಾವ್ ಶ್ರೀನಿವಾಸ್ ಕುಲಕರ್ಣಿ, ಮಿಲಿಂದ್ ದೇಶಪಾಂಡೆ, ಲಕ್ಷ್ಮೀ ನಾರಾಯಣ್ ಗುಡಿ, ಡಾಕ್ಟರ್ ಪವನ್ ಕುಲಕರ್ಣಿ, ಆಯುರ್ವೇದ್ ಡಾಕ್ಟರ್ ಪವನ್ ಕುಲಕರ್ಣಿ, ರಾಘವೇಂದ್ರ ಪುರೋಹಿತ್, ಆದಷ್ಟು ಬೇಗನೆ ಬರಬೇಕು. ರಾಘವೇಂದ್ರ ಪುರೋಹಿತ್, ರಾಜು ಬೊಮ್ಮಣಿಗಿ, ಪಿ ಕೆ ಸಿಟಿಮನಿ, ಶ್ರೀಮತಿ ಲತಾ ಹೆರೆಂಜಲ್, ಶ್ರೀನಿವಾಸ್ ಪಾಟೀಲ್, KSRTC,
ಶ್ರೀನಿವಾಸ್ ಪಾಟೀಲ್ KSRTC ಅವರ ಪರವಾಗಿ ಸಂತೋಷ್ ಗದನ್ಕೇರು ಬಂದಿದ್ರೆ ತೆಗೆದುಕೊಳ್ಬೇಕು. ಶ್ರೀನಿವಾಸ್ ಪಾಟೀಲ್ KSRTC. ಶ್ರೀಕಾಂತ್ ಕುಲಕರ್ಣಿ ಸತ್ಯಬೋಧ ಬಾಗಲಕೋಟ್. ಡಾಕ್ಟರ್ RV ಜೋಶಿ. ಕೆ ವೇದವಿತ್ ಹೈದರಾಬಾದ್. ಡಾಕ್ಟರ್ RV ಜೋಶಿ. ಪಾಂಡುರಂಗ ಜೋಶಿ BSNL. ಕೆ ವೇದವಿತ್ ಹೈದರಾಬಾದ್ ಅವರ ಪರವಾಗಿ ಗುಂಡೂರಾವ್ ದೇಶಪಾಂಡೆ ಅವರು ಸ್ವೀಕಾರ ಮಾಡಬೇಕು. ಮನು ಕುಲಕರ್ಣಿ. ಶ್ರೀಪಾದಂಗಳವರ ಸಂಸ್ಥಾನ ಪೂಜೆಯ ಸೇವಾಕರ್ತೃಗಳು ಶ್ರೀ ಸುಧೀಂದ್ರ ಸೀಮೆಕೇರಿ ಬಂದು ಶ್ರೀಗಳಿಂದ ಮಂತ್ರಾಕ್ಷತೆ ಸ್ವೀಕರಿಸಬೇಕು. ಸುಧನ್ವ ಕುಲಕರ್ಣಿಯವರು ಶ್ರೀಗಳಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ವೆಂಕಟೇಶ್ ಕುಲಕರ್ಣಿಯವರು ರಾಮದೇವರ ಸೇವೆಗೆ ವಿಶೇಷವಾಗಿ ತುಳಸಿ ಪತ್ರ ಸಮರ್ಪಿಸಿದ್ದಾರೆ. ಅವರು ಒಂದು ಸ್ವೀಕರಿಸಬೇಕು. ಅಶೋಕ್ ಹಲ್ಯಾಳ್ ಅವರು ಬಂದು ಶ್ರೀಗಳಿಂದ ಫಲಮಂತ್ರಾಕ್ಷತೆ ಸ್ವೀಕರಿಸಬೇಕು. RU ಕುಲಕರ್ಣಿ ಇವತ್ತಿನ ಪೂಜಾ ಸೇವಾಕರ್ತೃಗಳು. ಅವರು ಬಂದು ಶ್ರೀಗಳಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಅದರಂತೆ ಸಾಯಂಕಾಲದ ಉಪಹಾರದ ಸೇವೆಯನ್ನ ತುಂಬಾ ಅಚ್ಚುಕಟ್ಟಾಗಿ ರುಚಿಕಟ್ಟಾಗಿ ನಡೆಸಿಕೊಟ್ಟ ಯುವಕ ವರ್ಗ, ಅದರಲ್ಲಿ ಪಾಂಡುರಂಗ ಹೊಸು, ಪವನ ಮಂಕಣಿ, ರಘೋತ್ತಮ ಕಂಚಿ, ಅನೂಪ್ ಕುಲಕರ್ಣಿ, ಕೇಶವ ಕುಲಕರ್ಣಿ, ಕಿರಣ ಕುಲಕರ್ಣಿ ಇವರೆಲ್ಲರೂ ಬಂದು ಶ್ರೀಗಳಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು.
ಶ್ರೀಪಾದಂಗಳವರ ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಡೀ ಬಾಗಲಕೋಟೆಯ ಮನೆ ಮನೆಗಳಿಗೆ ಹೋದಾಗ ಶ್ರೀಮಠದ ಮೇಲೆ ಇರುವ ಅಚ್ಛಿನ್ನವಾದ ಭಕ್ತಿಯಿಂದ ಎಲ್ಲರೂ ಕೂಡ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೆಲ್ಲ ಸೇರಿ ಇಲ್ಲಿಯವರೆಗೆ ಆದ ಖರ್ಚು ಹಾಗೂ ನಿರೀಕ್ಷಿತವಾದ ಖರ್ಚನ್ನ ಬಿಟ್ಟು ಸುಮಾರು 11 ಲಕ್ಷ ರೂಪಾಯಿಯ ನಿಧಿಯನ್ನ ಬಾಗಲಕೋಟೆಯಿಂದ ಭಕ್ತವರ್ಗ ಶ್ರೀಮಠಕ್ಕೆ ಸಮರ್ಪಣೆಯನ್ನು ಮಾಡ್ತಾ ಇದೆ. ಅದನ್ನ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಹಕಾರ್ಯದರ್ಶಿಗಳು, ಖಜಾಂಚಿಗಳು ವೇದಿಕೆಯ ಮೇಲೆ ಬಂದು ಹಾಗೂ ಎಲ್ಲ ಸದಸ್ಯರು ಬಂದು ಶ್ರೀಪಾದಂಗಳವರಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳಿದರು. ಬಿಂದು ಮಾಧವಾಚಾರ್ಯರು, ಪಾಂಡುರಂಗಿ ಆಚಾರ್ಯರು ಎಲ್ಲರೂ, ವಿಜೇಂದ್ರಾಚಾರ್ಯ, ಆದಿಶೇಷಾಚಾರ್ಯ, ನಿಧಿ ಸಂಗ್ರಹಕ್ಕೆ ಆಯಾಯ ವಿಭಾಗದಲ್ಲಿ ಹೋದ ಉಳಿದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಓಂ ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶುಃ ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾ ಹೇ ಬ್ರಹ್ಮಲೋಕೆ ತು ಪರಾಂತಕಾರೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ದಕ್ರಂ ವಿಪಾಪಂ ಪರಮೇಶ್ಮಭೂತಂ ಯತ್ಪುಂಡರೀಕಂ ಪುರಮಧ್ಯ ಸರ್ಗಸ್ಥಂ ತತ್ರಾಪಿ ದಕ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತತ್ ತದುಪಾಸಿತವ್ಯಂ ಯೋ ವೇದಾದೋ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ. ಅದರಂತೆ ಶ್ರೀಪಾದಂಗಳವರು ಈ 3 ದಿನಗಳಲ್ಲಿ ಭಗವದ್ಗೀತಾ ಅಭಿಯಾನದ ಸಮಾರೋಪದ ಅಂಗವಾಗಿ ತಮ್ಮ ಅನುಗ್ರಹ ಸಂದೇಶವನ್ನು ನೀಡಿ ಸುಮಾರು 1 ವರ್ಷದಿಂದ ನಡೆದುಕೊಂಡು ಬಂದ ಈ ಗೀತಾ ಅಭಿಯಾನ ಪ್ರವಚನದ ಮಂಗಲ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ.
ನಿನ್ನೆ ಇಂದು ನಾಳೆ ಈ 3 ದಿನಗಳಲ್ಲಿ ಶ್ರೀಪಾದಂಗಳವರು ಸಮಾರೋಪದ ಅಂಗವಾಗಿ ಈ ಪ್ರವಚನವನ್ನ ಮುಖ್ಯ ಪ್ರಾಣಾಂತರ್ಗತನಾದ ಸಕಲ ಗುರುಗಳ ಅಂತರ್ಗತರಾದ ಗೋಪಾಲಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದಾರೆ. ಈ ಗೀತಾ ಅಭಿಯಾನದ ಸೇವಾಕರ್ತೃಗಳು ಅನೇಕ ಜನ ಇದ್ದಾರೆ. ಈ ಕೊನೆಯ ಸೇವೆಯನ್ನು ಮಾಡುವ ಒಂದು ಭಾಗ್ಯ ನಮ್ಮ ಡಾಕ್ಟರ್ ಪ್ರದೀಪ್ ಜೋಶಿ ಅವರ ಪಾಲಿಗೆ ಬಂದಿದೆ. ಅವರು ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಿ ಗುರುಗಳಿಗೆ ಸಮರ್ಪಣೆ ಮಾಡಿದವರು. ಮೂಲರಾಮಚಂದ್ರ ದಿಗ್ವಿಜಯ ರಾಮಚಂದ್ರ ದೇವರ ಪೂಜೆಯೊಂದಿಗೆ ಇದನ್ನ ಮಾಡಬೇಕು ಅಂತಿತ್ತು. ಮನೆಯಲ್ಲಿ ಮಗಳ ಪ್ರಸವಾದ ಹಿನ್ನೆಲೆಯಲ್ಲಿ ಅದನ್ನು ಮತ್ತೆ ಮಾಡುವ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಶ್ರೀಪಾದಂಗಳವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಅವರಿಗೆ ಏನೊಂದು ಭಾಗ್ಯವೋ ಏನೋ ಕೊನೆ ಕಾರ್ಯಕ್ರಮವನ್ನ ನಮ್ಮಿಂದ ಪ್ರವಚನ ಮಾಡಿಸಿ ಶ್ರೀಗಳಿಂದ ಮಂಗಳ ಮಾಡಬೇಕು ಅಂತಿತ್ತು. ಆದರೆ ಇಲ್ಲಿಯವರೆಗೆ ಮಾಡಿದಂತಹ ಆ ಸೇವೆ ದೇವರಿಗೆ ಮುಟ್ಟಿದೆ ಅನ್ನೋದಕ್ಕೆ ಸಂಕೇತವಾಗಿ ಶ್ರೀಪಾದಂಗಳವರೇ 3 ದಿವಸದ ಪ್ರವಚನ ಮಾಲಿಕೆಯ ಕೊನೆ ಪ್ರವಚನವನ್ನು ನಾನು ಮಾಡಿ ಅದನ್ನು ಸಮರ್ಪಣೆ ಮಾಡುತ್ತೇವೆ ಅಂತ ಹೇಳಿದ್ದರಿಂದ ಅದೊಂದು ದೊಡ್ಡ ಭಾಗ್ಯ, ಸ್ವಾಮಿಗಳ ಸೇವೆಯನ್ನು ಮಾಡುವಂತಹ ಭಾಗ್ಯ. ಅವರು ಶ್ರೀಪಾದಂಗಳವರಿಗೆ ಈ ಭಗವದ್ಗೀತಾ ಪ್ರವಚನದ ಕೊನೆಯ ಪ್ರವಚನ ಮಾಲಿಕೆ ಹಾಗೂ ಸಮಗ್ರ ಗೀತಾ ಪ್ರವಚನದ ಸಮಾರೋಪದ ಈ ಒಂದು ಸೇವೆಯನ್ನ ಶ್ರೀಗಳವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದನ್ನ ಅವರ ಶ್ರೀಮತಿಯವರು ಹಾಗೂ ಅವರ ಮಗ ಬಂದು ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ. ನಮ್ಮ ಊರಿನ ಇನ್ನೊಬ್ಬ ವಿದ್ವಾಂಸರು ಉತ್ತಮ ಕಾವ್ಯಗಳನ್ನು ರಚನೆ ಮಾಡುವ ಶಕ್ತಿ ಇರುವಂತಹ ಕಂಚಿ ವಾದಿರಾಜಾಚಾರ್ಯರು ಶ್ರೀಗಳವರಿಗೆ ಸ್ವಾಗತದ ರೂಪದಲ್ಲಿ 5 ಶ್ಲೋಕಗಳ ಒಂದು ಪುಟ್ಟ ಕೃತಿಯನ್ನು ರಚನೆ ಮಾಡಿದ್ದಾರೆ, ಸ್ವಾಗತ ಗೀತೆಯನ್ನ. ಅದರಲ್ಲಿ ಅವರ ವಂಶದ ಅನಿರುದ್ಧ ಕಂಚಿ ಒಂದು ಶ್ಲೋಕವನ್ನು ಸಮಯದ ಮಿತಿಗೆ ಒಳಪಟ್ಟು ಒಂದು ಶ್ಲೋಕವನ್ನು ಹೇಳಿ ಅದರ ಅರ್ಥಾನುವಾದವನ್ನು ನಡೆಸಿಕೊಡ್ತಾನೆ. ನಾಳೆ ದಿವಸ ಇನ್ನೂ ಹೆಚ್ಚು ಸಮಯ ಇರ್ತದೆ, ಆದ್ದರಿಂದ ಉಳಿದ ಶ್ಲೋಕಗಳ ವಾಚನವನ್ನು ಮಾಡಿ ಅರ್ಥಾನುವಾದ ಮಾಡಲಿಕ್ಕೆ ಅವಕಾಶವಾಗ್ತದೆ. ನಾಳೆ ಶ್ರೀಗಳವರ ಅನುಗ್ರಹ ಸಂದೇಶ, ಕೃತಜ್ಞತಾ ಸಮರ್ಪಣೆ ಬಿಟ್ಟು ಬೇರೆ ಯಾವ ಕಾರ್ಯಕ್ರಮಗಳು ಇರೋದಿಲ್ಲ. ಏಕಾದಶಿ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ 6:30 ಗಂಟೆಗೆ ಸರಿಯಾಗಿ ಎಲ್ಲರೂ ವೇದಿಕೆಗೆ ಉಪಸ್ಥಿತರಿದ್ದಾರೆ. ಶ್ರೀ ಗುರುಭ್ಯೋ ನಮಃ.